ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಬಿ.ಎಡ್‌ಗೆ ಸಂಬಂಧಪಟ್ಟಂತೆ 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯೆಲ್ಲ ಪ್ರಕಟ ಆಗಿದ್ದಾವೆ. 5ನೇ ಸುತ್ತಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ವೆಯಿಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. 5ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಪ್ರಕಟ ಆಗುತ್ತೆ? 5ನೇ ಸುತ್ತಿನ ಸಂಬಂಧಪಟ್ಟಂತೆ ಫಿಫ್ತ್ ರೌಂಡ್ ಇರುತ್ತಾ ಇಲ್ವಾ ಅಂತಾನೂ ಕೆಲವೊಂದು ಅಭ್ಯರ್ಥಿಗಳ ಪ್ರಶ್ನೆ ಆಗಿರೋದಾಗಿರುತ್ತೆ. 5ನೇ ರೌಂಡ್ ಮಾಡ್ತಾರಾ? 4ನೇ ರೌಂಡೇ ಲಾಸ್ಟ್ ಆಗಿದೆ ಅಂತ ಒಂದು ಪ್ರಶ್ನೆ ಕೇಳ್ತಿದ್ದೀರಾ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಒಂದು 5ನೇ ರೌಂಡ್ ಮಾಡಿದ್ರೆ ಎಲ್ಲಿ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಎಲ್ಲ ಕೆಲವೊಂದು ಅಭ್ಯರ್ಥಿಗಳು ಇರುವಂತಾಗಿರುತ್ತೆ. ನಂತರದಲ್ಲಿ ಒಂದು 5ನೇ ರೌಂಡ್‌ಗೆ ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಅರ್ಹರಿರ್ತಾರೆ, ಯಾರನ್ನ ಪರಿಗಣಿಸ್ತಾರೆ ಅಂತಕ್ಕಂಥ ಕೆಲವೊಂದು ಪ್ರಶ್ನೆಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ ಇರುತ್ತೆ ನಿಮಗೆ. ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ಹೇಳ್ತಿರುವಂಥದ್ದು. ಮತ್ತೆ ಅಲ್ಲಿ ಜಾಯಿನ್ ಆಪ್ಷನ್ ಕೂಡ ಇರುವಂಥದ್ದಾಗಿರುತ್ತೆ ಯೂಟ್ಯೂಬ್‌ನಲ್ಲಿ. ಇನ್ನು ಹೆಚ್ಚುವರಿ ಮಾಹಿತಿಗಳು ವೀಡಿಯೋಸ್ ಮುಖಾಂತರ ನಾವು ಪಡ್ಕೋಬೇಕು ಅಂತಿದ್ದೀವಿ ಅಥವಾ ಒಂದು ಕೋಚಿಂಗ್ಗೆ ಪಡ್ಕೊಬೇಕು ಅಂತಿದ್ದೀವಿ. ಆ ಒಂದು ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಆ ನಂತರದ ದಿನಗಳಲ್ಲೂ ಕೂಡ ಅಡ್ಮಿಷನ್ ಆದ ನಂತರದಲ್ಲೂ ಇತರೆ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಸೆಮಿನಾರ್ ಮಾಡೋದು ಯಾವ ಥರ, ನಂತರ ಇತರೆ ಮಾಹಿತಿಗಳೆಲ್ಲ ನಿಮ್ಗೆ ಅಲ್ಲಿ ವಿಡಿಯೋ ಮಾಡೋದ್ರ ಮುಖಾಂತರ ಸಿಗ್ತಿರುತ್ತೆ. ಆಸಕ್ತ ಅಭ್ಯರ್ಥಿಗಳು ಜಾಯ್ನ್ ಆಗ್ಬೋದಾಗಿರುತ್ತೆ ಈಗಲೇ ಕೂಡ ಅಂತ ಹೇಳ್ತಾ, ಹಾಗೆ ಅಭ್ಯರ್ಥಿಗಳಿಗೆ ಇನ್ನೂ ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ. 5ನೇ ರೌಂಡ್‌ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಂತರ ಇತರೆ ರೌಂಡ್ಸ್‌ಗಳನ್ನು ಮಾಡ್ತಾರಾ ಅಥವಾ ಸೀಟ್ ಯಾವ ಥರ ಪಡ್ಕೊಳ್ಳೋದು, ಸ್ಟಾರ್ ಮಾರ್ಕ್‌ಗಳೇ ಬರ್ತಿದೆ ನಮಗೆ, ಆ ಸೀಟ್ ಸಿಗ್ತಿಲ್ಲ, ನಮಗೆ ಈ ಒಂದು ಯಾವ ಥರ ಕಾಲೇಜ್ ಆಯ್ಕೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಪರ್ಸೆಂಟೇಜ್ ಇಷ್ಟಿದೆ, ರಿಸರ್ವೇಷನ್ ಈ ಥರ ಇದ್ದಾವೆ, ಇಂಥ ಡಿಸ್ಟ್ರಿಕ್ಟ್‌ಗಳಲ್ಲಿ ಇದ್ದೀವಿ, ಯಾವ ಡಿಸ್ಟ್ರಿಕ್ಟ್‌ಗಳಲ್ಲಿ ಕಾಲೇಜ್ ಆಯ್ಕೆ ಮಾಡಬೇಕು, ಎಷ್ಟು ಪರ್ಸೆಂಟ್ ಇದಾವೆ, ಎಷ್ಟು ಕಾಲೇಜ್‌ಗಳನ್ನ ಆಯ್ಕೆ ಮಾಡಬೇಕು, ಇದನ್ನೆಲ್ಲ ನಿಮಗೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಾನು ಮಾಹಿತಿನ ಕೊಡಬೇಕಿರುತ್ತೆ. ಜಸ್ಟ್ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೆ ಹೆಚ್ಚುವರಿ ಮಾಹಿತಿ ಅಗತ್ಯ ಇರುವಂಥ ಅಭ್ಯರ್ಥಿಗಳು ಇನ್‌ಸ್ಟಾಗ್ರಾಮ್‌ನಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡಿರೋದಾಗಿರುತ್ತೆ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ನೂರಾರು ಐಡಿಗಳಿಂದ ಮೆಸೇಜ್ ಅಂತೂ ಬರ್ತಿರುತ್ತೆ. ಇವಾಗ ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಸಾವಿರಾರು ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ ಆಗಿರುತ್ತೆ. ಇನ್ನು ಕೆಲವು ಅಭ್ಯರ್ಥಿಗಳಿಗೆ ಸಾವಿರಾರು ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿರುತ್ತೆ. ಕೆಲವೊಂದು ಅಭ್ಯರ್ಥಿಗಳು ಸಿಕ್ಕಿರುವಂಥ ಕಾಲೇಜ್ ಇಷ್ಟೇ ಇರೋದಿಲ್ಲ. ಆ ಒಂದು ಕಾರಣಕ್ಕೆ ಅಭ್ಯರ್ಥಿಗಳಿಗೆ ನಾವು ಕೂಡ ಒಂದು ನೂರಾರು ಐಡಿಗಳಿಂದ ಮೆಸೇಜ್ ಬಂದಾಗ ಎಷ್ಟು ಐಡಿಗೆ ರಿಪ್ಲೈ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಇನ್‌ಸ್ಟಾಗ್ರಾಮ್ ಮುಖಾಂತರ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳುವಂಥ ಅಭ್ಯರ್ಥಿಗಳಿಗೆ ನೀವು ನಮ್ಮ ಜೊತೆ ಇನ್‌ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಇನ್‌ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗಬೇಕಿರುತ್ತೆ. ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಿದೆ ಅಂತೀನಿ ಅನ್ಕೊಂಡಿದ್ದೀನಿ ಹೇಳ್ತಿರುವಂಥದ್ದು. ಸೊ ಅಭ್ಯರ್ಥಿಗಳಿಗೆ ಇನ್‌ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡಾಗ ನೀವು ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಯಾಕಂದ್ರೆ ನೂರಾರು ಐಡಿಗಳಿಂದ ಮೆಸೇಜ್ ಬರ್ತಿರುತ್ತೆ. ನೀವು ಸಬ್ಸ್ಕ್ರೈಬ್ ಆದಾಗ ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟಿ ಸಿಂಬಲ್ ಬರೋದ್ರ ಮುಖಾಂತರ ನಿಮ್ಮ ವಿಡಿಯೋ ನಮಗೆ ಬೇಗ ತಲುಪುತ್ತೆ. ಮತ್ತೆ ಅಲ್ಲಿ ಬ್ರಾಡ್‌ಕಾಸ್ಟ್ ಚಾನಲ್ ಲಿಂಕ್ ಕೂಡ ಓಪನ್ ಆಗುತ್ತೆ. ನಿಮ್ಗೆ ಅಲ್ಲಿ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದಾಗಿರುತ್ತೆ ನೀವು ಅಂತಾನೆ ಹೇಳ್ತಾ ಇರುವಂತದ್ದಾಗಿರುತ್ತೆ. ಆಸಕ್ತ ಅಭ್ಯರ್ಥಿಗಳು ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೋಬೇಕು ಅಂತಿರೋರು ಆಗ್ಬೋದಾಗಿರುತ್ತೆ. ಇಲ್ಲ ಅಂತಂದ್ರೆ ವಿಡಿಯೋಸ್ ಮುಖಾಂತರ ನೋಡ್ಕೋಬೋದಾಗಿರುತ್ತೆ. ಯೂಟ್ಯೂಬ್‌ನಲ್ಲೂ ಕೂಡ ಸಾಕಷ್ಟು ವಿಡಿಯೋಸ್‌ಗಳನ್ನು ನಾವು ಮಾಡಿದ್ದೀವಿ. ಸೊ ಹೆಚ್ಚುವರಿ ಪರ್ಸನಲ್ ಗೈಡೆನ್ಸ್ ಬೇಕು ಮತ್ತೆ 5ನೇ ರೌಂಡೇ ಲಾಸ್ಟ್ ಅಂತಕ್ಕಂಥ ಸಂದರ್ಭದಲ್ಲಿ ಸೀಟ್ ಮಿಸ್ ಆಗಬಾರ್ದು ಅಂತಕ್ಕಂಥ ಅಭ್ಯರ್ಥಿಗಳು ಜಾಯ್ನ್ ಆಗ್ಬೋದಾಗಿರುತ್ತೆ ಇನ್‌ಸ್ಟಾಗ್ರಾಮ್‌ನಲ್ಲಿ ಅಭ್ಯರ್ಥಿಗಳಿಗೆ. ಇದೀಗ ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡೋದಾದ್ರೆ ಅಭ್ಯರ್ಥಿಗಳಿಗೆ 5ನೇ ರೌಂಡ್ ಮಾಡ್ತಾರೆ ಇಲ್ವಾ ಅಂತ ಕೆಲವೊಂದು ಅಭ್ಯರ್ಥಿಗಳು ಬರ್ತಿರೋ ರೀಸನ್ ಏನಂದ್ರೆ ಕೆಲವೊಂದು ವರ್ಷಗಳಲ್ಲಿ 4ನೇ ರೌಂಡ್‌ಗೆ ಸ್ಟಾಪ್ ಮಾಡ್ತಿರೋ. ಸೊ ಆ ರೀಸನ್ ಇಂದ ಇದು ಬರ್ತಿದೆ. ಓಕೆ 5ನೇ ರೌಂಡ್ ಮಾಡ್ತಾರೆ. ಓಕೆ 5ನೇ ರೌಂಡ್ ಅನ್ನು ಮಾಡ್ತಾರೆ ಅಭ್ಯರ್ಥಿಗಳು. ಅರ್ಥ ಮಾಡ್ಕೊಳ್ಳಿ. ಕೇಂದ್ರೀಕೃತ ದಾಖಲಾತಿ ಘಟಕದ ಅಧಿಸೂಚನೆ ಪ್ರಕಾರ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. 5 ಸುತ್ತುಗಳಿರುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ರು. 5ನೇ ರೌಂಡ್ ಅಂತೂ ಮಾಡ್ತಾರೆ. ಓಕೆ. ಸೊ ಹಾಗಿದ್ರೆ ಎಲ್ಲಿ ಮಾಡ್ತಾರೆ? ಈ ಒಂದು ಪ್ರಶ್ನೆ ನಿಮಗೆ ಇರೋದಾಗಿರುತ್ತೆ. ಕೆಲವೊಂದು ಅಭ್ಯರ್ಥಿಗಳಿಗೆ ನಿಮ್ಮ ಸೀನಿಯರ್ಸ್‌ಗಳು ಯಾರೋ ಹೇಳಿರ್ತಾರೆ ನಿಮಗೆ. 4 ರೌಂಡ್ ಅಂತ ಮಾಡ್ತಾರೆ. ಆ ನಂತರದಲ್ಲಿ ಆಫ್‌ಲೈನ್ ಕೌನ್ಸೆಲಿಂಗ್ ಹಾಗೆ ಹೀಗೆ ಅಂತ ಕೆಲವೊಂದು ಕಳೆದ ತುಂಬಾ ವರ್ಷಗಳ ಹಿಂದೆ ಆ ತರ ಪ್ರಕ್ರಿಯೆಗಳಿತ್ತು. ಇಲ್ಲ ಅಂತಿಲ್ಲ. ಅದು ನಿಜ ಇರ್ಬೋದಾಗಿರುತ್ತೆ ನಿಮ್ಗೆ ಯಾರೋ ಕೇಳ್ಪಟ್ಟಿದ್ರೆ. ಸೊ ಬಟ್ ಈಗ ಆನ್‌ಲೈನ್ ಮುಖಾಂತರನೇ ಮಾಡ್ತಾರೆ 5ನೇ ರೌಂಡ್. ಆಫ್‌ಲೈನ್ ಬಗ್ಗೆ ಎಲ್ಲೂ ಕೂಡ ಇಲಾಖೆಯವರು ಮಾಹಿತಿನ ಕೊಟ್ಟಿಲ್ಲ. ಆ ರೀಸನ್ ಇಂದ ಆನ್‌ಲೈನ್‌ನಲ್ಲಿ 5ನೇ ರೌಂಡ್ ಮಾಡ್ತಾರೆ. ಓಕೆ ಯಾರು ಎಲಿಜಿಬಲ್? ಈ ಒಂದು ಪ್ರಶ್ನೆ ಬರುತ್ತೆ. ಯಾರು ಅರ್ಹರು? ಯಾರನ್ನ ಪರಿಗಣಿಸ್ತಾರೆ ಅಂತ. ಕೇಂದ್ರೀಕೃತ ದಾಖಲಾತಿ ಘಟಕದ 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆದಾಗ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಅದಕ್ಕೆ ಮತ್ತೆ ಮೊದಲು ಕೂಡ ಒಂದು ಮಾಹಿತಿನ ಕೊಟ್ಟಿದ್ರು ಅವರು ಪ್ರಕಟಣೆಯಲ್ಲೂ ಅಧಿಸೂಚನೆಯಲ್ಲೂ ಕೂಡ ಪ್ರಕಟ ಮಾಡಿದ್ರು. ಏನಂದ್ರೆ ಅಭ್ಯರ್ಥಿಗಳಿಗೆ ಒಬ್ಬ ಅಭ್ಯರ್ಥಿಗೆ 2 ಬಾರಿ ಮಾತ್ರ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್‌ನಲ್ಲಿ ಸೀಟು ಮತ್ತು ಹೆಸರು ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಅಂದ್ರೆ ಸೀಟು ಸಿಗುವಂತದ್ದು ಇರುತ್ತಲ್ಲ, ಒಬ್ಬ ಅಭ್ಯರ್ಥಿಗೆ 2 ಅವಕಾಶ ಮಾತ್ರ ಇರುತ್ತೆ. ಅಂದ್ರೆ ಒಂದು ಅವಕಾಶ ಮಾತ್ರ. ಅಂದ್ರೆ ಕಾಲೇಜ್ ಬದಲಾವಣೆ ಮಾಡ್ಲಿಕ್ಕೆ ಒಂದು ಬದಲಾವಣೆ ಏನಾಗ್ತದೆ ನೆಕ್ಸ್ಟ್ ರೌಂಡ್ ಹೋಗ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಬಿಟ್ರೆ 2ನೇ ಬಾರಿ ಯಾವ ಕಾಲೇಜ್ ಸಿಗುತ್ತಲ್ಲ ಅದೇ ಅಂತಿಮ ಇರುತ್ತೆ. ಅರ್ಥ ಆಗತ್ತೆ ಹೇಳೋದಾದ್ರೆ ಇವಾಗ ನಿಮ್ಗೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. 4th ರೌಂಡಲ್ಲಿ 3rd ರೌಂಡ್ ತನಕನು 1ನೇ ರೌಂಡ್, 2ನೇ ರೌಂಡ್, 3ನೇ ರೌಂಡ್ ತನಕನು ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ. ಸ್ಟಾರೇ ಬಂದಿತ್ತು ಅನ್ಕೊಳ್ಳಿ. ಹೆಸರೇ ಬಂದಿಲ್ಲ, ಸ್ಟಾರ್ ಬಂದಿತ್ತು ಏನೋ ಒಂದು. 4th ರೌಂಡಲ್ಲಿ ಮಾತ್ರ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಸೀಟ್ ಸಿಕ್ಕಿತ್ತು ಅನ್ಕೊಳ್ಳಿ. ನೀವು ನೆಕ್ಸ್ಟ್ ರೌಂಡನ್ನ ಆಯ್ಕೆ ಮಾಡ್ಬೋದಾಗಿರುತ್ತೆ. ಆಯ್ಕೆ ಮಾಡಬೇಕಿರುತ್ತೆ ಈ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್‌ಗೆ ಹೋಗಬೇಕು ಅಂದ್ರೆ. ಸೊ 5th ರೌಂಡ್‌ಗೆ ಎಲಿಜಿಬಲ್ ಇರ್ತೀರಾ ನೀವು. 4th ರೌಂಡಲ್ಲಿ ಸೀಟ್ ಸಿಕ್ಕಂತ ಕಾಲೇಜ್ ಬೇಡ, ನಾನು ನೆಕ್ಸ್ಟ್ ರೌಂಡ್ ಹೋಗಬೇಕು ಅನ್ನೋರು ನೀವು ಎಲಿಜಿಬಲ್ ಇರ್ತೀರಾ 5ನೇ ರೌಂಡ್‌ಗೆ. ಓಕೆ 4 ರೌಂಡ್‌ಗಳಲ್ಲಿ ಹೆಸರೇ ಬಂದಿಲ್ಲ. ಅವರು ಎಲಿಜಿಬಲ್ ಇರ್ತೀರಾ. ಬಟ್ ನಿಮ್ದು ಏನು ಸಮಸ್ಯೆ ಆಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಹೋಗ್ಬಿಟ್ಟು. ವೆರಿಫಿಕೇಷನ್ ಸೆಂಟರ್ ನಿಮ್ದು ವೆರಿಫಿಕೇಷನ್ ಆಗಿದೆಯಾ ಇಲ್ವಾ ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರಿತ್ತಾ ಅದನ್ನ ಸರಿಪಡಿಸಿಕೊಂಡ್ರೆ ನಿಮಗೂ ಕೂಡ ಅವಕಾಶ ಇರುತ್ತೆ. ಅದಕ್ಕೆ ಸಮಯ ಎಲ್ಲಿ ಕೊಟ್ಟಿದ್ದಾರಾ? ಮೊದಲು ಕೊಟ್ಟಿರಿ, ಇವಾಗ ದಿನಾಂಕ ಮುಗ್ದಂಗಿದೆ. ನಂತರದಲ್ಲಿ 4 ರೌಂಡ್‌ಗಳಲ್ಲಿ ಸ್ಟಾರ್ ಮಾರ್ಕೇ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಇರ್ತೀರಾ. ನೀವು ಸರಿಯಾಗಿ ಕಾಲೇಜ್‌ಗಳನ್ನ ಆಯ್ಕೆ ಮಾಡಬೇಕಿರುತ್ತೆ. ತಪ್ಪು ಕಾಲೇಜ್‌ಗಳನ್ನ ಆಯ್ಕೆ ಮಾಡಿ ತಪ್ಪು ಕಾಲೇಜ್ ಅನ್ನೋದಕ್ಕಿಂತ ನೀವು ಸರಿಯಾದ ಪರ್ಸೆಂಟೇಜ್ ನಿಮ್ದು ಎಷ್ಟು ಪರ್ಸೆಂಟ್ ಇದೆ, ನಿಮ್ಮ ರಿಸರ್ವೇಷನ್, ಕ್ಯಾಟಗರಿಗಳು, ನಂತರ ಈ ಒಂದು ಡಿಸ್ಟ್ರಿಕ್ಟ್ ಕಾಂಪಿಟೇಷನ್‌ಗಳು ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಸೀಟ್ಸ್ ಇದಾವೆ ಇಲ್ಲ, ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಿ ನೀವು ಹಾಕಬೇಕಿರುತ್ತೆ ಕಾಲೇಜ್‌ಗಳನ್ನ. ಆ ಸಂದರ್ಭದಲ್ಲಿ ಮತ್ತೆ ಎಷ್ಟು ಕಾಲೇಜ್ ಆಯ್ಕೆ ಬೇಕು ಅದು ನಿಮ್ಮ ಪರ್ಸೆಂಟೇಜ್ ಮೇಲೆ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಹೆಚ್ಚುವರಿ ಮಾಹಿತಿ ಅಗತ್ಯ ಇದೆ ಅಂದ್ರೆ ಇನ್‌ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ ನೀವು. ನಾವು ಸೂಕ್ತ ಸಲಹೆ ಮಾರ್ಗದರ್ಶನ ನಿಮಗೆ ಕೊಡ್ತೀವಿ ಆ ಸಂದರ್ಭದಲ್ಲಿ. ಸೊ ಎಷ್ಟು ಕಾಲೇಜ್ ಆಯ್ಕೆ ಮಾಡಬೇಕು, ಏನಿರುತ್ತೆ, ಯಾವ ಥರ ಪ್ರಕ್ರಿಯೆ ಇದೆ ಅಂದ್ಬಿಟ್ಟು. ಸೊ ಸ್ಟಾರ್ ಮಾರ್ಕೇ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತೀರಾ 5ನೇ ರೌಂಡ್‌ಗೆ. ಓಕೆ ನಿಮಗೆ
ಸೆಕೆಂಡ್ ರೌಂಡು, ಫಸ್ಟ್ ರೌಂಡು, ಥರ್ಡ್ ರೌಂಡ್ ಯಾವುದೋ 3 ರೌಂಡಲ್ಲಿ ಸೀಟ್ ಸಿಕ್ಕಿತ್ತು. ಓಕೆ. ಅವಾಗ ನೀವು ನೆಕ್ಸ್ಟ್ ರೌಂಡ್ ಕೊಟ್ಟಿದ್ದೀರಿ. ಬಟ್ ಫೋರ್ತ್ ರೌಂಡಲ್ಲಿ ನಿಮಗೆ ಸ್ಟಾರ್ ಬಂದಿದೆ. ನೀವು ಕೂಡ ಎಲಿಜಿಬಲ್ ಇರ್ತೀರಿ. ಯಾಕಂದ್ರೆ ಒಂದೇ ಬಾರಿ ನಿಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರೋದು. ಓಕೆ. ಅಭ್ಯರ್ಥಿಗಳು ಅರ್ಥ ಮಾಡ್ಕೊಳ್ಳಿ. 2 ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ದು ಹೆಸರು ಬಂದಿದ್ರೆ ಕನ್ಸಿಡರ್ ಆಗೋದಿಲ್ಲ ಫಿಫ್ತ್ ರೌಂಡ್‌ಗೆ ನೀವು. ಒಂದು ಬಾರಿ ಮಾತ್ರ ಸೀಟ್ ಸಿಕ್ಕಿದೆ, ಒಂದು ಬಾರಿ ಸ್ಟಾರ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಅಥವಾ ಸ್ಟಾರೇ ಬರ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತೀರಾ. ಒಂದು ಬಾರಿ ಮಾತ್ರ ಸೆಲೆಕ್ಷನ್ ಲಿಸ್ಟಲ್ಲಿ ಸೀಟ್ ಸಿಕ್ಕಿ ನೆಕ್ಸ್ಟ್ ರೌಂಡ್ ಕೊಟ್ಟಿದ್ರೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಫೋರ್ತ್ ರೌಂಡಲ್ಲಿ ಮಾತ್ರ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳನ್ನ ಪರಿಗಣಿಸ್ತೇವೆ ಮತ್ತೆ ಸ್ಟಾರ್ ಬಂದಿರುವಂಥ ಅಭ್ಯರ್ಥಿಗಳನ್ನ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅರ್ಥ ಆಯಿತು. ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳಿಗೆ ಅರ್ಥ ಆಗಿದೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸ್ಆಪ್ ಎಲ್ಲದರ ಮುಖಾಂತರ ಮಾಹಿತಿ ಸಿಗ್ತಾ ಇರುತ್ತೆ. ಆಲ್ ದ ಬೆಸ್ಟ್.